ಓಂ ಶಾಂತಿ. ಡೇಟ್ ಆಗಿದೆ 18/1/1971. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಅವ್ಯಕ್ತ ಸ್ಥಿತಿ ದ್ವಾರ ಸೇವಾ. ಸೇವೆ ಹೇಗೆ ಮಾಡಬೇಕಂತೆ? ಅವ್ಯಕ್ತ ಸ್ಥಿತಿಯ ಮುಖಾಂತರ ಸೇವೆ ಮಾಡಬೇಕು. ಆಜ್ ಆವಾಜ್ ಸೆ ಪರೆ ಜಾನೆ ಕಾ ದಿನ್ ರಖಾ ಹುವಾ ಹೈ. ಇಂದು ಶಬ್ದದಿಂದ ಮುಕ್ತ ಆಗಿರ್ತಕ್ಕಂಥ ದಿನವನ್ನಾಗಿ ಇಟ್ಕೊಂಡಿದ್ದಾರೆ. तो ಬಾಪ್ದಾದ ಭಿ ಆವಾಜ್ ಮೇ ಕೈಸೆ ಆಯೆ? ಬಾಪ್ದಾದ ಶಬ್ದದಲ್ಲಿ ಹೇಗೆ ಬರ್ತಾರೆ? ಆವಾಜ್ ಸೆ ಪರೆ ರಹನೆ ಕಾ ಅಭ್ಯಾಸ ಬಹುತ್ ಅವಶ್ಯಕ ಹೈ. ಶಬ್ದದಿಂದ ದೂರ ಇರ್ತಕ್ಕಂಥ ಅಭ್ಯಾಸ ಮಾಡೋದು ಬಹಳ ಅವಶ್ಯಕ ಇದೆ. आवाज़ में आकर जो आत्माओं की सेवा करते हो, उससे अधिक आवाज़ से परे स्थिति में स्थित होकर सेवा करने से सेवा का प्रत्यक्ष प्रमाण देख सकेंगे. ಬಾಬಾ ಹೇಳ್ತಾರೆ, ಆವಾಜದಲ್ಲಿ ಬಂದು ಆತ್ಮಗಳ ಸೇವೆ ಹೇಗೆ ಮಾಡ್ತೀರೋ ಹಾಗೆಯೇ ಹೆಚ್ಚು ಆವಾಜದಿಂದ ಶಬ್ದದಿಂದ ದೂರ ಇದ್ದು ಆ ಸ್ಥಿತಿನಲ್ಲಿ ಸ್ಥಿತ ಆಗಿ ಸೇವೆ ಮಾಡುವುದು ಸೇವೆಯ ಪ್ರತ್ಯಕ್ಷ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. अपनी अव्यक्ति स्थिति होने से अन्य आत्माओं को भी अव्यक्त स्थिति का 1 सेकंड में अनुभव कराया तो वह प्रत्यक्ष फल स्वरूप आपके सम्मुख दिखाई देगा. ಬಾಬಾ ಹೇಳ್ತಾರೆ, ತಾವು ಅವ್ಯಕ್ತ ಸ್ಥಿತಿನಲ್ಲಿ ಇದ್ದುಕೊಂಡು ಅನ್ಯ ಆತ್ಮಗಳನ್ನು ಕೂಡ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿಸ್ತೀರಾ ಅಂತ ಹೇಳ್ತಾರೆ ಬಾಬಾ. ಅದು ಪ್ರತ್ಯಕ್ಷ ಫಲಸ್ವರೂಪ ತಮಗೆ ಎದುರುಗಡೆ ಕಾಣಿಸ್ತದೆ. ನೀವು ಯಾವುದೇ ಸೇವೆ ಮಾಡಿರಿ, ಮುರಳಿ ಹೇಳಿ, ಸ್ಥೂಲ ಸೇವೆ ಮಾಡಿ, ಏನು ಮಾಡಬೇಕಂತ ಹೇಳ್ತಾರೆ ಬಾಬಾ? ಅವ್ಯಕ್ತ ಸ್ಥಿತಿನಲ್ಲಿ ಇದ್ದುಕೊಂಡು ಸೇವೆ ಮಾಡಿದರೆ ನಮ್ಮ ಎದುರುಗಡೆ ಇರ್ತಕ್ಕಂಥ ಆತ್ಮಗಳಿಗೂ ಕೂಡ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿಸ್ತೀರಾ ಅಂತ ಹೇಳ್ತಾರೆ ಬಾಬಾ. आवाज़ से परे स्थिति में स्थित हो, फिर आवाज़ में आने से वह आवाज़ नहीं लगेगा. ಬಾಬಾ ಹೇಳ್ತಾರೆ, ಆವಾಜದಿಂದ ದೂರ ಹೋಗಿ ಆ ಸ್ಥಿತಿನಲ್ಲಿ ಸ್ಥಿತ ಆಗಿ ಮತ್ತೆ ಶಬ್ದಗಳಲ್ಲಿ ಬಂದರೆ ಆ ಶಬ್ದಗಳು ಅನಿಸೋದಿಲ್ಲ ಅಂತಾರೆ ಬಾಬಾ. ಲೇಕಿನ್ ಉಸ್ ಆವಾज़ में भी अव्यक्ति वाइब्रेशन का प्रवाह किसी को भी बाप की तरफ आकर्षित करेगा. ಬಾಬಾ ಹೇಳ್ತಾರೆ, ಅವ್ಯಕ್ತ ಸ್ಥಿತಿನಲ್ಲಿ ಇದ್ದುಕೊಂಡು ನೀವು ಶಬ್ದ ಮಾಡ್ತಿದ್ರೆ ಆ ವೈಬ್ರೇಷನ್ಸು ಅದು ಶಬ್ದ ಅನಿಸೋದಿಲ್ಲ, ಮಾತು ಅನಿಸೋದಿಲ್ಲ. ಆ ಶಬ್ದಗಳ ಜೊತೆಗೆ ಅವ್ಯಕ್ತದ ಪ್ರಕಂಪನಗಳ ಪ್ರವಾಹದ ಅನುಭವ ಎಲ್ಲರನ್ನ ಬಾಬಾನ ಕಡೆ ಏನು ಮಾಡ್ತದೆ? ಆಕರ್ಷಿತ ಮಾಡ್ತದೆ. ಮಿಲನದಲ್ಲಿ ಏನು ಮಾಡ್ತಾರೆ ಬಾಬಾ? ದಾದಿ ಬಾಬನ ಕಡೆ ಹೋಗ್ತಾರೆ, ಬಾಬನ ಕಡೆ ಹೋಗಿ ಬಾಬನ ಶಕ್ತಿ ತಗೊಳ್ತಾರೆ, ಬಾಬನ ಆಹ್ವಾನ ಮಾಡ್ತಾರೆ, ಬಾಬಾ ಬಂದು ಕೊಡ್ತಾರೆ. ಅದು ಅವ್ಯಕ್ತ ಸ್ಥಿತಿ ಆಯಿತು. ಆಮೇಲೆ ದಾದಿ ದೃಷ್ಟಿ ಕೊಡ್ತಾರೆ, ದೃಷ್ಟಿ ಕೊಟ್ಟು ಆಮೇಲೆ ಏನು ಮಾಡ್ತಾರೆ? ಮುರಳಿ ಹೇಳೋಕ್ಕೆ ಶುರು ಮಾಡ್ತಾರೆ. ಆವಾಗ ಹೆಂಗಿರ್ತದೆ? ಒಂಥರ ಸನ್ನಾಟ ಸ್ಥಿತಿ ಆಗಿರ್ತದಲ್ಲ, ಹಾಗೆ ಮಾಡಬೇಕು ಅಂತಾರೆ ಬಾಬಾ. जैसे इस साकार सृष्टि में छोटे बच्चों को लोरी देते हैं, वह भी आवाज़ होता है, लेकिन वह आवाज़ से परे ले जाने का साधन होता है. ಹೇಗೆ ತಾಯಿ ಮಗುವನ್ನು ಮಲಗಿಸುವಾಗ ಜೋಗಳ ಹಾಡಿ ಮಲಗಿಸಿರ್ತಾಳೋ ಅದು ಶಬ್ದ ಅನಿಸೋದಿಲ್ಲ, ಅದು ಏನು ಅನಿಸ್ಬಿಡ್ತದೆ? ಶಬ್ದದಿಂದ दूर ಒಯ್ತಕ್ಕಂಥ ಒಂದು ಸಾಧನ ಆಗ್ತದೆ. ऐसे ही अव्यक्त स्थिति में स्थित होकर आवाज़ में आओ तो आवाज़ से परे स्थिति का अनुभव करा सकते हो. ಹಾಗೆಯೇ ಬಾಬಾ ಹೇಳ್ತಾರೆ, ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿ ಶಬ್ದದಲ್ಲಿ ಬಂದು ಶಬ್ದದಿಂದ ಪರೆಯಾಗ್ತಕ್ಕಂಥ ಸ್ಥಿತಿ ಅನುಭವ ಮಾಡಿಸ್ತೀರಾ ಅಂತ ಹೇಳ್ತಾರೆ ಬಾಬಾ. 1 सेकंड की अव्यक्त स्थिति का अनुभव आत्मा को अविनाशी संबंध में जोड़ सकता है. ಒಂದೇ ಸೆಕೆಂಡಿನ ಅವ್ಯಕ್ತ ಸ್ಥಿತಿಯ ಅನುಭವ ಆತ್ಮನನ್ನು ಅವಿನಾಶಿ ಸಂಬಂಧದ ಜೋಡಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಯಾವುದು? ನನ್ನ ಅವ್ಯಕ್ತ ಸ್ಥಿತಿ.
ಇನ್ನೊಂದು ಆತ್ಮಗಳಿಗೆ ಏನಾಗ್ಬಿಡ್ತದೆ, ಅದು ಅವಿನಾಶಿ ಸಂಬಂಧ, ಅಂದರೆ ಪರಮಾತ್ಮನ ಜೊತೆ ಸಂಬಂಧ ಜೋಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ऐसा अटूट संबंध जुड़ जाता है जो माया भी उस अनुभवी आत्मा को हिला नहीं सकती. ಇಷ್ಟು ಅಟೂಟ ಸಂಬಂಧ ಕನೆಕ್ಟ್ ಆಗಿಬಿಡ್ತದೆ, ಮಾಯನೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. सिर्फ आवाज़ द्वारा प्रभावित हुए आत्माएं अनेक आवाज़ सुनने से आवागमन में आ जाती हैं. ಆತ್ಮಗಳು ಆವಾಜ್ನಲ್ಲಿ ಹೆಚ್ಚು ಪ್ರಭಾವಿತ ಆಗಿರೋದ್ರಿಂದ ಏನು ಮಾಡ್ತವೆ, ಆ ಶಬ್ದವನ್ನು ಕೇಳಿ ಬರೋದು ಹೋಗೋದು ಮಾಡ್ತಾರೆ. लेकिन अव्यक्त स्थिति में स्थित हुए आवाज़ द्वारा अनुभवी आत्माएं आवागमन से छूट जाती हैं. ಆದರೆ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು ಅಂತಂದರೆ ಶಬ್ದದ ಮುಖಾಂತರ ಅನುಭವಿ ಆತ್ಮಗಳು ಈ ಆವಾಗಮನದಿಂದ ಮುಕ್ತ ಆಗ್ತಾರೆ. ऐसी आत्मा के ऊपर किसी भी रूप का प्रभाव नहीं पड़ सकता. ಯಾವ ಆತ್ಮಗಳು ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗ್ತಾರೋ ಅಂಥವ್ರಿಗೆ ಯಾವುದೇ ರೂಪ, वस्तु ಇದರ ಪ್ರಭಾವ ಆಗೋದಿಲ್ಲ. सदैव अपने को कंबाइंड समझ कंबाइंड रूप की सर्विस करो, अर्थात अव्यक्त स्थिति और फिर आवाज़. ಯಾವಾಗಲೂ ಕಂಬೈಂಡ್ ಆಗಿ ಅಂತ ತಿಳ್ಕೊಂಡು, ಹೆಂಗೆ ಕಂಬೈಂಡು, ನಾನು ಬಾಬಾ ಕಂಬೈಂಡ್ ಸ್ವರೂಪ ಅಂತ ತಿಳ್ಕೊಂಡು ಕಂಬೈಂಡ್ ರೂಪದಲ್ಲಿ ಸರ್ವಿಸ್ ಮಾಡ್ತಾ ಇದ್ದರೆ ಅದಕ್ಕೆ ಹೇಳ್ತಾರೆ ಅವ್ಯಕ್ತ ಸ್ಥಿತಿ ನಲ್ಲಿದ್ಕೊಂಡು ಬಾಬಾ ನಾನು ಜೊತೆ ಇದ್ದೀವಿ ಅಂತ ಅಂದ್ಕೊಂಡು ನೀವು ಮಾತಾಡಿದ್ರೆ ಅದು ಆವಾಜ್ ಆಗೋದಿಲ್ಲ, ಅದೊಂಥರ ಶಕ್ತಿಶಾಲಿ ಪ್ರಕಂಪನ ಅಂತ ಹೇಳ್ತಾರೆ ಬಾಬಾ. दोनों की कंबाइंड रूप की सर्विस वारिस बनाएगी. ಇಬ್ಬರದ್ದು ಕಂಬೈಂಡ್ ರೂಪದ ಸರ್ವಿಸ್ ಏನಾಗ್ಬಿಡ್ತದೆ, ವಾರಿಸನ್ನಾಗಿ ಮಾಡ್ತದೆ. सिर्फ आवाज़ द्वारा सर्विस करने से प्रजा बनती जा रही है. ಕೇವಲ ಶಬ್ದಗಳ ಸರ್ವಿಸ್ ಮಾಡಬೇಡಿ ಅಂತಾರೆ ಬಾಬಾ. ಶಬ್ದಗಳ ಸರ್ವಿಸ್ ಪ್ರಿಪೇರ್ ಆಗಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅದನ್ನು ಓದಿ ಇದನ್ನು ಓದಿ ಬರೀ ಹಿಂಗೆ ಕ್ಲಾಸ್ ಮಾಡಿದರೆ ಕ್ಲಾಸ್ ಅಲ್ಲ, ಭಗವಂತನ ಶಕ್ತಿಯನ್ನು ತುಂಬಿಕೊಂಡು ಅವ್ಯಕ್ತ ಸ್ಥಿತಿನಲ್ಲಿ ಇದ್ಕೊಂಡು ನೀವು ಮುರಳಿ ಹೇಳಿದರೆ ಪಾಠ ಕೊಟ್ಟರೆ ಅದರಲ್ಲಿ ಶಕ್ತಿ ತುಂಬುತ್ತದೆ, ಆವಾಗ ಆತ್ಮ ಹೂ ಅಂತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ तो अब सर्विस में नवीनता लाओ. ಸರ್ವೀಸು ನಲ್ಲಿ ಹೊಸತನ ಇರಬೇಕು. ಹೊಸತನ ಅಂದರೆ ಹೇಳ್ತಾರೆ ಬಾಬಾ ಅವ್ಯಕ್ತ ಸ್ಥಿತಿನಲ್ಲಿ ಆವಾಜ್ ಸೆ ಪರೆ ಹೋಕರ್ ಆವಾಜ್ ಮೇ ಆನಾ, ಹಂಗಿರ್ಬೇಕಂತಾರೆ ಬಾಬಾ. जिस समय सर्विस करते हो उस समय मंथन चलता है. ಯಾವಾಗ ಸರ್ವಿಸ್ ಮಾಡ್ತೀರೋ ಆವಾಗ ಮಂಥನ ನಡೀತಾ ಇದೆ. लेकिन याद में मगन यह स्टेज मंथन की स्टेज से कम होती है. याद में मगन यह स्टेज दूसरे की तरफ ध्यान अधिक रहता है, अपनी ಅವ್ಯಕ್ತ ಸ್ಥಿತಿ की तरफ ध्यान कम रहता है. ಅದಕ್ಕೆ ಬಾಬಾ ಹೇಳ್ತಾರೆ ಯಾದ್ ಮೇ ಮಗನ್, ನೆನಪಿನಲ್ಲಿ ಮಗ್ನಾಗಿದ್ದರೆ ಈ ಸ್ಥಿತಿ ಮಂಥನದ ಸ್ಥಿತಿಯಿಂದ ಕಡಿಮೆ ಮಾಡ್ತದೆ ಅಂತಾರೆ ಬಾಬಾ. ಭಗವಂತನ ನೆನಪು ನಾವೇನು ಹೇಳ್ತಿದ್ರು ಅದು ಶ್ರೇಷ್ಠ ಆಗಿಬಿಡ್ತದೆ. ಅದು ಅದನ್ನು ಹೇಳಬೇಕೇನೋ ಇದನ್ನು ಹೇಳಬೇಕೇನೋ, ಯಾವ್ದು ಹೇಳಬೇಕು, ಯಾವ ಪಾಯಿಂಟ್ಸ್ ಹೇಳಬೇಕು, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ ಅಂತಾರೆ ಬಾಬಾ. ಬಾಬಾ ನೆನಪು ಹೇಳ್ಕೊತ ಹೋಗ್ರಿ. ಯಾವ ಆತ್ಮಗಳಿಗೆ ಏನು ಬೇಕು ಅದು ಬಾಬಾ ಹೇಳಿಸ್ಬಿಡ್ತಾರೆ. ಹಿಂಗೆ ಹೇಳ್ಬೇಕಂತಾರೆ ಬಾಬಾ. ಬಾಬಾ ಇಲ್ಲದ ಎದುರುಗಡೆ ಕೂತಂತ ನನ್ನ ಬಾಯಿ ಆತ್ಮಗಳಿಗೆ ಏನು ಬೇಕು ಅದನ್ನು ನೀನು ಹೇಳಿಸು, ಬಾಬಾ ಹೇಳಿಸ್ತಿದ್ದಾರೆ. ಈ ಸ್ಥಿತಿ ಇದಕ್ಕೆ ಅವ್ಯಕ್ತ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಈ ಥರ ಹೇಳಿದರೆ ಅದು ಸೇವೆ ಏನಾಗ್ತದೆ, ಸಫಲ ಆಗ್ತದೆ. ಬಾಬಾ ಹೇಳ್ತಾರೆ ಇಲ್ಲ ಅಂತಂದರೆ ಚಿಂತನ ಕಡೆ ಹೆಚ್ಚಿತ್ತು ಅಂತಂದರೆ ಅವ್ಯಕ್ತ ಸ್ಥಿತಿ ಕಡೆ ಗಮನ ಹೋಗೋದಿಲ್ಲ. इस कारण ज्ञान के विस्तार का प्रभाव पड़ता है, लेकिन लगन में मगन रहने का प्रभाव कम दिखाई देता है. ನಾವು ಬರೀ ಹೇಳೋದ್ರ ಕಡೆ ಹೆಚ್ಚು ಗಮನ ಕೊಟ್ವಿ ಅಂತಂದರೆ ಏನಾಗ್ಬಿಡ್ತದೆ, ಲಗನ್ ಅಂದರೆ ಆತ್ಮಗಳಿಗೆ ಲಗನ್ ಬಾಬನ ಕಡೆ ಲಗನ್ ಬರೋದಿಲ್ಲ ಅಂತಾರೆ ಬಾಬಾ.
ಲಗನ್ ಮೇ ಮಗನ್ रहने का ಪ್ರಭಾವ ಕಡಿಮೆ ಆಗಿಬಿಡ್ತದೆ ಅಂತಾರೆ ಬಾಬಾ. ಬಾಬನ ಕಡೆ ಬರೋದಿಲ್ಲ, ಅವ್ರು ಎದ್ರ ಕಡೆ ಹೋಗ್ತಾರೆ? ವ್ಯಕ್ತಿಗಳು ಏನು ಹೇಳ್ತಾರಲ್ಲ ಆ ಶಬ್ದಗಳ ಕಡೆ ಹೋಗ್ತಾರೆ, ವ್ಯಕ್ತಿಗಳ ಕಡೆ ಹೋಗ್ತಾರೆ. ಪರಮಾತ್ಮನ ಕಡೆ ಬರೋಕ್ಕಾಗೋದಿಲ್ಲ. ಎಷ್ಟು ಭಗವಂತನ ನೆನಪಿನಲ್ಲಿದ್ದು ಬಾಬಾ ಇದನ್ನು ಹೇಳಿಸ್ತಿದ್ದಾರೆ. ಬಾಬಾ ತಾನು ಯಾವ್ಯಾವ ಮಕ್ಕಳಿಗೆ ಏನು ಹೇಳಿಸ್ಬೇಕೋ ಅದನ್ನು ಹೇಳಿಸ್ತಾರೆ ಅಷ್ಟೇ. ಇಷ್ಟು ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡ್ಬೇಕಂತಾರೆ ಬಾಬಾ? ಸೇವೆ ಮಾಡಬೇಕು ಅಂತಾರೆ ಬಾಬಾ. ಆವಾಗ ಎಲ್ಲ ಆತ್ಮಗಳು ಬಾಬಾ ಕಡೆ ಆಕರ್ಷಣೆ ಆಗ್ತವೆ. ಬಾಬಾ ಹೇಳ್ತಾರೆ, रिजल्ट में यह कहते हैं कि ज्ञान बहुत ऊंचा है लेकिन मगन रहना है, यह हिम्मत नहीं रखते क्योंकि अव्यक्त स्थिति द्वारा लगन का अर्थात संबंध जोड़ने का अनुभव नहीं किया है. ಬಾಬಾ ಹೇಳ್ತಾರೆ, ಜ್ಞಾನ ಅಂತೂ ಭಾಳ ಚಂದಿದೆ, ಶ್ರೇಷ್ಠ ಇದೆ, ಆದರೆ ಮಗನ್ ರೆಹನಾ ಹೇ, ಪರಮಾತ್ಮನಲ್ಲಿ ಮಗನ್ ಇರಬೇಕು ಅಂತಾರೆ ಬಾಬಾ. ಇದು ಹಿಮ್ಮತ್ ನಹಿ ರಕ್ತೆ, ಈ ಧೈರ್ಯ ಇಡೋದಿಲ್ಲ ಅಂತಾರೆ ಬಾಬಾ. ಯಾಕಂತಂದರೆ ಅವ್ಯಕ್ತ ಸ್ಥಿತಿಯ ಮುಖಾಂತರ ಲಗನಿನ ಅರ್ಥಾತ್ ಸಂಬಂಧ ಜೋಡಿಸೋದ್ರಲ್ಲಿ ಅನುಭವ ಮಾಡಿರೋದಿಲ್ಲ. ಬಾಕಿ ಥೋಡಾ ಕಣಾದಾನ ಲೇನೆ ಸೇ ಪ್ರಜಾ ಬನ್ ಜಾತಿ ಹೇ, ಸ್ವಲ್ಪ ತೊಗೊಂಡ್ರೆ ಏನು ಆಗಿಬಿಡ್ತಾರೆ? ಅವರು ಪ್ರಜೆಗಳಾಗ್ತಾರೆ. ಅಬ್ಕೆ ಸಂಬಂಧ ಜುಟನೆ ಸೇ ಹಿ ಭವಿಷ್ಯ ಸಂಬಂಧ ಮೇ ಆಯೆಂಗೆ, ನಹಿ ತೋ ಪ್ರಜಾ ಮೇ. बाबा ಹೇಳ್ತಾರೆ, तो नवीनता यही लानी है जो एक सेकंड में अव्यक्ति अनुभव द्वारा संबंध जोड़ना है. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆಯಲ್ಲಿ ನವೀನತೆ ಅಂತಂದ್ರೇನು? ಸ್ಥೂಲ ನವೀನತೆ ಬಾಬಾ ಹೇಳ್ತಿಲ್ಲ ಇಲ್ಲೇ. ಬಾಬಾ ಹೇಳ್ತಿರೋದೇನು ಅಂತಂದರೆ ಪರಮಾತ್ಮಕ್ಕೆ ಯಾದ್ ಸೇ ಏನು ಮಾಡಿದ್ರು ನಾವೇನು ಮಾಡಬೇಕು? ಭಗವಂತನ ನೆನಪಿನಿಂದ ಮಾಡಿದರೆ ಆ ಸೇವೆ ಆಟೋಮೆಟಿಕ್ಕಾಗಿ ಅಲ್ಲೇನಾಗ್ತದೆ? ನವೀನತೆ ಬಂದೇ ಬರ್ತದೆ ಅಂತಾರೆ ಬಾಬಾ. ಇದನ್ನು ತಗೊಂಡು ಬನ್ನಿ ಅಂತಾರೆ ಬಾಬಾ. ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಏನು ಮಾಡಬೇಕು? ಅವ್ಯಕ್ತ ಸ್ಥಿತಿ ಇರಬೇಕು. ಸಮझा? आज के दिन ಅವ್ಯಕ್ತ ಸ್ಥಿತಿ ಕಾ ಅನುಭವ ಕಿಯಾ ಹೇ. 18 ಜನವರಿ ಇದಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಇವತ್ತಿನ ದಿವಸ ಏನಿದು ಅವ್ಯಕ್ತ ಮಾಸ ಅಂತಲೂ ಹೇಳ್ತೀವಿ. ಅವ್ಯಕ್ತ ದಿನ ಆಗಿರೋದ್ರಿಂದ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು. यही अनुभव सदा काल कायम रखते रहो तो औरों को भी अनुभव करा सकेंगे. ನೀವು ಎಷ್ಟೆಷ್ಟು ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಾ ಹೋಗ್ತೀರೋ ಬೇರೆಯವರಿಗೂ ಕೂಡ ಅನುಭವ ಮಾಡಿಸ್ತೀರಾ. आजकल वाणी व अन्य साधन अनेक प्रकार से अनेकों द्वारा आत्माओं को प्रभावित कर रहे हैं. ಇವತ್ತು ವಾಣಿಯ ಮುಖಾಂತರ ಅನ್ಯ ಸಾಧನಗಳು ಸಾಕಷ್ಟು ಇದ್ದಾವೆ. ಅದರೆಲ್ಲರ ಮುಖಾಂತರ ಅವ್ರು ಏನು ಮಾಡ್ತಿದ್ದಾರೆ? ಭಾಳಷ್ಟು ಪ್ರಭಾವಿತರನ್ನಾಗಿ ಮಾಡ್ತಾರೆ. ಲೇಕಿನ್ ಅನುಭವ ಅದರಲ್ಲಿ ಅನುಭವ ಆಗೋದಿಲ್ಲ. ಸಿವಾಯ್ ಆಪ್ ಲೋಗೋಂಕೆ ಅನ್ಯ ಕೋಯಿ ನಹಿ ಕರ್ ಸಕ್ತೆ ಹೇ. ಪರಮಾತ್ಮನ ಅನುಭವ ಮಾಡಿಸುವಂಥವ್ರು ಕೇವಲ ನೀವು ಮಾತ್ರ. ಅವ್ರಿಗೆ ಪರಮಾತ್ಮನ ಅನುಭವ ಮಾಡಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, न करा सकते हैं, और ಮಾಡ್ಸೋಕ್ಕಾಗೋದೇ ಇಲ್ಲ. इसलिए आज के समय में यह अनुभव कराने की आवश्यकता है. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಎಲ್ಲರಿಗೂ ಏನು ಮಾಡಬೇಕಾಗಿದೆ? ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿಸೋದು ತುಂಬ ಅವಶ್ಯಕ ಇದೆ. ಅದಕ್ಕಾಗಿ ಮೊದಲು ನಾವು ಅದರ ಅಭ್ಯಾಸ ಮಾಡಬೇಕು ಅಂತಾರೆ ಬಾಬಾ. सभी के अंदर अभिलाषा भी है, थोड़े समय में अनुभव करने की इच्छुक रखते हैं. ಎಲ್ಲರಿಗೂ ಏನು ಆಸೆ ಇರ್ತದೆ? ಸ್ವಲ್ಪ ಸಮಯದಲ್ಲಿ ನಮಗೆಲ್ಲ ಅನುಭವ ಆಗಬೇಕು ಅನ್ನೋದು ಆಸೆ ಇರ್ತದಲ್ಲ. ಸುನನೇಕೆ ಇಚ್ಛುಕ್ ನಹಿ ಹೇ. ಇವತ್ತಿನ ದಿನಮಾನಗಳಲ್ಲಂತೂ ಯಾರೂ ಏನು ಮಾತು ಕೇಳೋಕ್ಕೆ ಇಷ್ಟಪಡೋದಿಲ್ಲ. ಡೈರೆಕ್ಟಾಗಿ ಅವ್ರಿಗೇನು ಬೇಕು? ಪ್ರಾಕ್ಟಿಕಲ್ ಬೇಕು, ಅನುಭವ ಬೇಕು. ಸಭಿ ಕಾ ಸ್ನೇಹ ವತನ್ ಮೇ ಮಿಲ, ಎಲ್ಲರ ಸ್ನೇಹ ವತನದಲ್ಲಿ ಸಿಕ್ತು. ಸುನಾಯಾ ಥಾ 3 ಪ್ರಕಾರ ಕಿ ಯಾದ್ ಅವ್ರ ಸ್ನೇಹ ವತನ್ ಮೇ ಪಹುಂಚಿ. 3 ಪ್ರಕಾರದ ನೆನಪು ಸ್ನೇಹದಲ್ಲಿ ವತನದಲ್ಲಿ ಮುಟ್ಟಿತು. ವಿಯೋಗಿ, ಯೋಗಿ ಅವ್ರ ಸ್ನೇಹಿ. 3 ಪ್ರಕಾರ ಅಂತಂದರೆ ವಿಯೋಗಿ, ಯೋಗಿ ಮತ್ತು ಸ್ನೇಹಿ. ತೀನೋ ಹಿ ರೂಪ ಯಾದ್ ಪ್ಯಾರ್ ಬಾಪ್ ದಾದಾ ಕೋ ಮಿಲ. 3 ರೂಪದಲ್ಲಿ ಬಾಪ್ ದಾದಾರಿಗೆ ಪ್ರೀತಿ ಸಿಕ್ತು. ಸಿವಾಯ್ ರಿವೈಸ್ ಕೋರ್ಸ್ ಕೆ ವರ್ಷ ಭೀ ಸಮಾಪ್ತ ಹೋತೆ ಜಾ ರಹೆ ಹೇ. ರಿವೈಸ್ ಕೋರ್ಸ್ನ ವರ್ಷ ಸಮಾಪ್ತಿ ಆಗಕ್ಕೆ ಬಂದಿದೆ. ವರ್ಷ ಸಮಾಪ್ತ ಹೋನೆ ಸೆ ಸ್ಟೂಡೆಂಟ್ ಕೋ ಅಪ್ನಿ ರಿಸಲ್ಟ್ ನಿಕಾಲಿ ಲೇತಿ ಹೇ. ವರ್ಷ ಬರೋದ್ರಾಗೆ
स्टूडेंट्स ಏನು ಮಾಡಬೇಕು, ತಮ್ಮ ರಿज़ल्टನ್ನು ತಗೋಬೇಕು. तो इस वर्ष की रिज़ल्ट में हर एक को अपनी कौन सी रिज़ल्ट निकालनी है. ಹಾಗಾದರೆ ಈ ವರ್ಷದಲ್ಲಿ ರಿಸಲ್ಟ್ನಲ್ಲಿ ಪ್ರತಿಯೊಬ್ಬರು ಯಾವ ರಿಸಲ್ಟನ್ನು ತೆಗಿಬೇಕು. इसकी मुख्य 4 बातें ध्यान में रखनी है. ಇದರಲ್ಲಿ ಮುಖ್ಯವಾಗಿ 4 ಮಾತುಗಳ ಕಡೆ ಗಮನ ಇರಬೇಕು. एक अपने में सर्व प्रकार की श्रेष्ठता कितनी है. ಮೊದಲಿದ್ದು ಎಲ್ಲ ಪ್ರಕಾರದ ಶ್ರೇಷ್ಠತೆ ನನ್ನಲ್ಲಿ ಎಷ್ಟಿದೆ. दूसरा संपूर्णता में व सर्व के संबंध में समीपता कितनी आई. ಸಂಪೂರ್ಣತೆಯಲ್ಲಿ ಅಥವಾ ಎಲ್ಲ ಸಂಬಂಧಗಳಲ್ಲಿ ಎಷ್ಟು ಸಮೀಪ ಬಂದಿದ್ದೀರಿ. तीसरा अपने में व दूसरों के संबंध में संतुष्टता कहाँ तक आई है. ಬಾಬಾ, ನಿಮ್ಮಷ್ಟಕ್ಕೆ ನೀವೇ ಎಷ್ಟು ಸಂತುಷ್ಟ ಆಗಿದ್ದೀರಾ, ಬೇರೆಯವ್ರಿಗೂ ನೀವು ಎಷ್ಟು ಸಂತುಷ್ಟತೆಯನ್ನು ಕೊಡ್ತೀರಾ. और चौथा अपने में ಶೂರ್ ವೀರತಾ ಕಹಾ ತಕ್ ಆಯಿ ಹೇ. ತಮ್ಮಲ್ಲಿ ಎಷ್ಟು ಶೂರತನ ಇದೆ, ವೀರತನ ಇದೆ, ಎಲ್ಲಿ ತನಕ ಇದೆ. यह 4 बातें अपने में ಚೆಕ್ करनी है. ಈ 4 ಮಾತುಗಳು ತಮ್ಮಲ್ಲಿ ಚೆಕ್ ಮಾಡೋದು. ಯಾವ್ಯಾವ ಹೇಳಿದ್ರು ಬಾಬಾ. ಮೊದಲಿದ್ದು ನನ್ನಲ್ಲಿ ಶ್ರೇಷ್ಠತೆ, ಎಲ್ಲ ಪ್ರಕಾರದ ಶ್ರೇಷ್ಠತೆ ಎಷ್ಟು, ಎಲ್ಲ ಪ್ರಕಾರದ ಶ್ರೇಷ್ಠತೆ ಅಂತಾರೆ ಬಾಬಾ. ನಾನು ಆತ್ಮ ಎಷ್ಟು ಶ್ರೇಷ್ಠ ಆಗಿದ್ದೀನಿ, ಸೇವೆಯಲ್ಲಿ ಎಷ್ಟು ಶ್ರೇಷ್ಠ, ಕ್ಲಾಸ್ ಮಾಡೋದ್ರಲ್ಲಿ ಎಷ್ಟು ಶ್ರೇಷ್ಠ, ಎಲ್ಲದರಲ್ಲಿ ಎಷ್ಟು ಶ್ರೇಷ್ಠತನ ಬಂದಿದೆ. ಎರಡನೇದು ಹೇಳ್ತಾರೆ ಬಾಬಾ ಸಂಪೂರ್ಣತಾ. ಸಂಪೂರ್ಣತಾ ಅಂತಂದ್ರೇನು, ಪರಮಾತ್ಮನ ಜೊತೆ ಎಲ್ಲ ಸಂಬಂಧದಲ್ಲಿಯೂ ಬಾಬನ ಜೊತೆ ಸಮೀಪ ಇರಬೇಕು. 3 ಹೇಳಿದ್ರು ಬಾಬಾ ತಾನು ಅಪನೆ ಮೇ, ತನ್ನಲ್ಲಿ ಮತ್ತು ಬೇರೆಯವರಲ್ಲಿ ಸಂಬಂಧದಲ್ಲಿ ಬಂದಾಗ ಸಂತುಷ್ಟತೆ ಎಷ್ಟಿದೆ. 4 ಆಗಿದೆ ಶೂರ್ವೀರತಾ. ಈ 4 ಮಾತುಗಳನ್ನು ಚೆಕ್ ಮಾಡ್ಕೊಳ್ಳಿ. आज के दिन अपने रिज़ल्ट को चेक करने का कर्तव्य पहले करना है. ಇವತ್ತು ನಿಮ್ಮ ರಿಸಲ್ಟ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ. आज का दिवस सिर्फ स्मृति दिवस नहीं मनाना. ಇವತ್ತು ಕೇವಲ ಸ್ಮೃತಿ ದಿವಸ ಅಂತ ಆಚರಣೆ ಮಾಡೋದಿಲ್ಲ, ಆದರೆ आज का दिवस ಸಮರ್ಥಿ बढ़ाने का दिवस मनाना है. ಬಾಬಾ ಹೇಳ್ತಾರೆ, ನಮ್ಮ ಸಮರ್ಥತೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ದಿವಸ ಅಂತ ಹೇಳ್ತಾರೆ ಬಾಬಾ. आज का दिवस ಸ್ಥಿತಿ ವ ಸ್ಟೇಜ್ ಟ್ರಾನ್ಸ್ಫರ್ करने का दिवस समझो. ಇವತ್ತಿನ ದಿನ ಎಂಥದ್ದು, ಸ್ಥಿತಿಯನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುವಂಥ ದಿವಸ. ಎಂಥ ಸ್ಥಿತಿ, ಲೌಕಿಕ ಸ್ಥಿತಿಯಿಂದ ಅಲೌಕಿಕ ಅವ್ಯಕ್ತ ಸ್ಥಿತಿನಲ್ಲಿ ಟ್ರಾನ್ಸ್ಫರ್ ಆಗಬೇಕು, ಅದರ ಹೆಚ್ಚಾಗಬೇಕು. चीज़ें अच्छी लगती है ना, वैसे अपने को भी ऐसी ट्रांसपेरेंट स्थिति में ट्रांसफ़र करना है. ಬಾಬಾ ಹೇಳ್ತಾರೆ, ಎಂಥ ವಸ್ತುಗಳು ಹೆಚ್ಚಿಷ್ಟ ಆಗ್ತವೆ, ಟ್ರಾನ್ಸ್ಪರೆಂಟ್ ವಸ್ತುಗಳು. ನಾವು ಕೂಡ ಏನಾಗಬೇಕಾಗಿದೆ, ಟ್ರಾನ್ಸ್ಪರೆಂಟ್ ಸ್ಥಿತಿನಲ್ಲಿ, ಅಂದರೆ ಆತ್ಮಸ್ಥಿತಿ. ಆತ್ಮ ಏನಿದೆ, ಟ್ರಾನ್ಸ್ಪರೆಂಟ್ ಇದೆ, ಸ್ವಚ್ಛ ಇದೆ. आपके शरीर के अंदर जो आत्मा विराजमान है वह स्पष्ट सभी को दिखाई दे. ನಿಮ್ಮಲ್ಲಿ ಅಂದರೆ ಈ ದೇಹಗಳಲ್ಲಿ ಏನು ಆತ್ಮ ಎಲ್ಲರಿಗೂ ಏನಾಗಿರಬೇಕು, ಸ್ಪಷ್ಟವಾಗಿ ಕಾಣಿಸ್ಬೇಕು. आपका आत्मिक स्वरूप उन्हों को अपने आत्मिक स्वरूप का साक्षात्कार कराए. ನೀವು ಎಷ್ಟು ಸ್ಪಷ್ಟವಾಗಿರಬೇಕು ಅಂತಂದರೆ ಕನ್ನಡಿ ಆಗಿರಬೇಕು. ನೀನಾತ್ಮ ಕನ್ನಡಿನಲ್ಲಿ ಆ ಆತ್ಮಂದು, ತನ್ನ ಆತ್ಮಂದು ಬಾಬಾ ಹೇಳ್ತಾರೆ, ನೀನಾತ್ಮ ಕನ್ನಡಿ ಆಗಬೇಕು. ನೀನಾತ್ಮನ ಎದುರುಗಡೆ ಬಂದು ಕೂತಾಗ ಆ ಆತ್ಮಂದು ಎಲ್ಲನೂ ಗೊತ್ತಾಗಬೇಕು. ಅದಕ್ಕೆ ಹೇಗೆ ಕನ್ನಡಿ ಮುಂದೆ ಹೋದಾಗ ದೇಹದಲ್ಲಿ ಏನು ಕಾಣಿಸ್ತದಲ್ಲ, ಸ್ವಚ್ಛ ಕ್ಲಿಯರಾಗಿ ಕಾಣಿಸ್ತದೆ, ಮುಖ ಹೆಂಗಿದೆ ಏನು ಅಂತ. ಹಾಗೆ ನಾನು ಆತ್ಮ ಎಷ್ಟು ಸ್ವಚ್ಛ ಆಗ್ತೀನೋ, ಟ್ರಾನ್ಸ್ಪರೆಂಟ್ ಆಗ್ತೀನೋ, ಆವಾಗ ಇನ್ನೊಬ್ಬ ಆತ್ಮರು ನನ್ನ ಎದುರುಗಡೆ ಬಂದಾಗ ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತದೆ, ಸಾಕ್ಷಾತ್ಕಾರ ಆಗ್ತದೆ. इसको ही कहते ಅವ್ಯಕ್ತಿ ವ ಆತ್ಮಿಕ ಸ್ಥಿತಿ ಕಾ ಅನುಭವ ಕರಾನ. ಇದಕ್ಕೆ ಹೇಳ್ತಾರೆ ಅವ್ಯಕ್ತ ಅಥವಾ ಆತ್ಮಿಕ ಸ್ಥಿತಿಯ ಅನುಭವ ಮಾಡಿಸುವುದು ಅಂತ. आज याद के यात्रा की रिजल्ट क्या थी. ಇವತ್ತು ನೆನಪಿನ ಯಾತ್ರೆಯ ಫಲಿತಾಂಶ ಏನಾಗಿತ್ತು. ಸ್ನೇಹ ಸ್ವರೂಪ ಥಿ ಯಾ ಶಕ್ತಿ ಸ್ವರೂಪ ಥಿ.
स्नेह स्वरूप इतो अथवा शक्ति स्वरूप इतो, यह स्नेह भी शक्ति का वरदान प्राप्त कराता है. स्नेहनೂ ಕೂಡ ಶಕ್ತಿಯ वरदान प्राप्ति ಮಾಡ್ತದೆ. तो आज स्नेह का वरदान प्राप्त करने का दिवस है. ಇಂದು ಸ್ನೇಹದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವಂಥ ದಿವಸ. एक होती है पुरुषार्थ से प्राप्ति, दूसरी होती है वरदान से प्राप्ति. ಪ್ರಾಪ್ತಿಗಳು ಎರಡು ತರಹ. ಒಂದು ನನ್ನ ಪುರುಷಾರ್ಥದಿಂದ ಆಗತಕ್ಕಂಥ ಪ್ರಾಪ್ತಿ, ಇನ್ನೊಂದು ಬಾಬಾ ಕೊಟ್ಟಿರುವಂಥ ವರದಾನದ ಪ್ರಾಪ್ತಿ. तो आज का दिन पुरुषार्थ से शक्ति प्राप्त करने का नहीं, लेकिन स्नेह द्वारा शक्ति का वरदान प्राप्त करने का दिवस है. ಅದಕ್ಕೆ ಇಂದು ಎಂಥ ದಿನ ಅಂತಂದರೆ ಪುರುಷಾರ್ಥದಿಂದ ಶಕ್ತಿ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದಷ್ಟೇ ಅಲ್ಲ, ಲೇಕಿನ್ ಆದರೆ ಸ್ನೇಹ ದ್ವಾರ, ಸ್ನೇಹದ ಮುಖಾಂತರ ಶಕ್ತಿಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ದಿವಸ ಅಂತ ಹೇಳ್ತಾರೆ ಬಾಬಾ. आज के दिन को विशेष वरदान का दिन समझना. 18 ಜನವರಿ ಏನಾಗಿರ್ತದದು ವಿಶೇಷವಾಗಿ ದಿನ, ವರದಾನದ ದಿನ ಅಂತ ತಿಳ್ಕೋಬೇಕು. ಸ್ನೇಹ ದ್ವಾರ कोई भी वरदाता से वर प्राप्ति हो सकता है. ಬಾಬಾ ಹೇಳ್ತಾರೆ ನಮಗೆ ಏನೇ ವರದಾನ ಸಿಗಬೇಕು ಅಂತಂದರೆ ಸ್ನೇಹದ ಮುಖಾಂತರ ವರ ಪ್ರಾಪ್ತಿ ಆಗ್ತದೆ. ಸಮझा? ಪುರುಷಾರ್ಥ ದ್ವಾರ ನಹಿ, ಲೇಕಿನ್ ಸ್ನೇಹ ದ್ವಾರ. ಏನೇ ಬಾಬನಿಂದ ಶಕ್ತಿ ಬೇಕು ಅಂತಂದರೆ ಬರೀ ಪುರುಷಾರ್ಥ ಮಾಡಿದ್ರೆ ಅಷ್ಟೇ ಅಲ್ಲ, ಬಾಬನ ಜೊತೆ ಸ್ನೇಹ ಇರಬೇಕು, ಆವಾಗ ಶಕ್ತಿ ಬರ್ತದೆ. ಕಿಸ್ನೆ ಕಿತನಾ ವರದಾನ ಲಿಯಾ ಹೇ ವಹ ಹರ್ ಏಕ್ ಕೆ ಊಪರ್ ಹೇ. ಯಾರಿಗೆ ಎಷ್ಟು ವರದಾನ ಸಿಕ್ತೋ ಅದು ಪ್ರತಿಯೊಬ್ಬರ ಮೇಲೆ ಇರ್ತದೆ. ಲೇಕಿನ್ ಸ್ನೇಹ ದ್ವಾರ ಸಭಿ ಸಮೀಪ ಆಕರ್ ವರದಾನ ಪ್ರಾಪ್ತ ಕರ್ ಸಕ್ತೆ ಹೇ. ಆದರೆ ಸ್ನೇಹದ ಮುಖಾಂತರ ಎಲ್ಲರೂ ಸಮೀಪ ಬಂದು ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. वरदान के दिवस को जितना जो समझ सके उतना ही पा सकता है. वरदान के दिवस, ವರದಾನದ ದಿವದಂದು ಎಷ್ಟು ಜೋ ದಿವಸ್ಕೋ ಜಿತನಾ ಜೋ ಸಮಜ್, ಎಷ್ಟು ತಿಳ್ಕೊಂಡಿರೋ ಅಷ್ಟು ಪ್ರಾಪ್ತಿ ಆಗ್ತದೆ. ಕ್ಯಾಚ್ ಕರ್ನೆ ವಾಲೆ ಕಿ ಕಮಾಲ್ ಹೋತಿ ಹೇ. ಬಾಬಾ ಏನು ಹೇಳ್ತಾರಲ್ಲ ಅದನ್ನು ನೀವು ಹೇಗೆ ಕ್ಯಾಚ್ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಾರೆ ಬಾಬಾ. ಯಾರು ಬಾಬಾ ಹೇಳಿದ್ದನ್ನು ಬೇಗ ಕ್ಯಾಚ್ ಮಾಡಿ, ಬೇಗ ಪುರುಷಾರ್ಥ ಮಾಡಿ, ಬೇಗ ಶ್ರೀಮತದ ಪ್ರಕಾರ ನಡೆದ್ರೆ ಕಮಾಲ್ ಆಗಿಬಿಡ್ತದೆ. आज के वरदान दिवस पर जो जितना कैच कर सके उन्होंने उतना ही वरदान प्राप्त किया. ಇಂದು ವರದಾನದ ದಿವಸ, ಯಾರು ಎಷ್ಟು ಕ್ಯಾಚ್ ಮಾಡ್ತಾರೋ ಅಷ್ಟು ಅವ್ರಿಗೆ ವರದಾನ ಪ್ರಾಪ್ತಿ ಆಗ್ತದೆ. जैसे पुरुषार्थ करते हो एक बाप के सिवाय और कोई याद आकर्षित न करे, ऐसे आज का दिन सहज याद का अनुभव किया. अच्छा, ओम शांति.